ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸಿ ಇವಾಗ ಮನೆ ಕ್ಲೀನನ್ನು ಮಾಡ್ಕೊಳ್ತಾ ಇದ್ದೇನೆ. ಮಳೆ ತುಂಬ ಇರೋದರಿಂದ ನನ್ನ ವಾಯ್ಸ್ ಓವರು ಕೂಡ ನಿಮಗೆ ಸ್ವಲ್ಪ ಡಿಸ್ಟರ್ಬ್ ಆಗ್ಬೋದು ವಾಯ್ಸಲ್ಲಿ ಅಂತ ಅಂದ್ಕೊಳ್ತೀನಿ. ಹಾಗೆ ಬ್ಯಾಕ್ಗ್ರೌಂಡು ತುಂಬಾ ಡಿಸ್ಟರ್ಬೆನ್ಸ್ ಇದೆ, ಯಾಕಂದರೆ ಮಳೆ ತುಂಬ ಜೋರಾಗಿ ಬರ್ತಾ ಇರೋದ್ರಿಂದ. ನಮ್ಮ ಕಡೆ ಅಂತೂ ತುಂಬ ದಿನ ಮಳೆ 1-2 ದಿನ ಕಡಿಮೆ ಇತ್ತು, ಈಗ ಮತ್ತೆ ಪುನಃ ಸ್ಟಾರ್ಟ್ ಆಗಿದೆ. ಹಾಗೆಯೇ ಇದೊಂದು ಪ್ಲ್ಯಾಂಟನ್ನು ಚೆಂದಾಗಿ ವಾಶ್ ಮಾಡಿ ಇದಕ್ಕೆ ನೀರನ್ನು ಚೇಂಜ್ ಮಾಡ್ತಾ ಇದ್ದೇನೆ. ಸೊ ನೀರನ್ನು ಚೇಂಜ್ ಮಾಡಿ ಇಡೋದ್ರಿಂದ ಗಿಡವು ಚೆನ್ನಾಗಿರುತ್ತೆ. ಹಾಗೆ ಅದ್ರ ಮೇಲೆ ಧೂಳೆಲ್ಲ ಕೂತ್ಕೊಂಡಿರುತ್ತಲ್ಲ, ಅದನ್ನು ವಾಶ್ ಮಾಡ್ತಿದ್ರೆ ಗಿಡಕ್ಕೆ ಎಲೆಗಳೆಲ್ಲ ಚೆನ್ನಾಗಿ ನೀಟಾಗಿ ಬೆಳ್ಕೊಳ್ತೇವೆ. ಹಾಗೆ ಇದರಲ್ಲಿ ಒಂದು ಸ್ನೇಕ್ ಪ್ಲ್ಯಾಂಟ್ ಎಲೆ ಕೂಡ ಇತ್ತು, ಸೊ ನೋಡ್ಬೋದು. ಅದು ಕೂಡ ಬೇರೆ ಒಂದು ಪಾಟ್ಗೆ ಹಾಕಬೇಕು. ಸೊ ಹಾಗಾಗಿ ಅದನ್ನು ಇದರೊಳಗೆ ಇಟ್ಟಿದ್ದೇನೆ. ಸ್ವಲ್ಪ ಬೇರೆ ಬಂದ ತಕ್ಷಣ ನಾನು ಅದನ್ನು ಬೇರೆ ಪಾಟಿಗೆ ಹಾಕಬೇಕಂತ ಇದ್ದೇನೆ. ಅದಾದ ನಂತರ ಸ್ನಾನ ಎಲ್ಲ ಆದ ನಂತರ ಇವಾಗ ನಾನು ಒಂದು ಸ್ವಲ್ಪ ಸಿಗಡಿ ಇತ್ತು, ಅದಕ್ಕೆ ಸ್ವಲ್ಪ ಹುಳಿ ರಸವನ್ನು ಹಾಕಿ ಸ್ವಲ್ಪ ಉಪ್ಪು, ಟರ್ಮರಿಕ್ ಪೌಡರ್, ಗರಂ ಮಸಾಲ ಪೌಡರ್, ಹಾಗೆಯೇ ಚಿಲ್ಲಿ ಪೌಡರ್, ಕಾರ್ನ್ ಫ್ಲೋರು, ಲಿಂಬೆ ರಸನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಟ್ಟು ಇವಾಗ ಇದನ್ನು ಫ್ರೈ ಕೂಡ ಮಾಡ್ಕೊಳ್ತಾ ಇದ್ದೇನೆ. ಈ ಮಳೆ ಬರಬೇಕಾದ್ರೆ ಈ ರೀತಿ ಎಲ್ಲ ಫ್ರೈ ಎಲ್ಲ ಇದ್ದರೆ ಊಟಕ್ಕೆ ಚೆನ್ನಾಗಾಗುತ್ತೆ. ಹಾಗೆಯೇ ಒಂದು ಸ್ವಲ್ಪ ಫಿಶ್ ಕೂಡ ಇತ್ತು, ಅದನ್ನು ಕೂಡ ಫ್ರೈ ಮಾಡ್ತಾ ಇದ್ದೇನೆ. ಸೊ ಇವಾಗ ಫೈನಲ್ ಆಗಿ ಅಡುಗೆ ಎಲ್ಲ ಇತ್ತು. ಊಟ ಆದ ನಂತರ ಟೈಮ್ ಸ್ಕ್ವೇರ್ ಮಾಲ್ ಕೂಡ ಹೋಗಿದ್ವಿ. ಸೊ ಹಾಗೆ ಅಲ್ಲಿ ಸ್ವಲ್ಪ ವೆಜಿಟೇಬಲ್ ಎಲ್ಲ ನೋಡ್ತೀವಿ, ಚೆನ್ನಾಗಿತ್ತು. ವೆಜಿಟೇಬಲ್ ಎಲ್ಲ ಸ್ವಲ್ಪ ಫ್ರೆಶ್ ಆಗಿತ್ತು. ಹಾಗೆಯೇ ಇದೊಂದು ಬುಕ್ ನೋಡಿದರೆ ತುಂಬಾ ಚೆನ್ನಾಗಿತ್ತು, ಬಿಸ್ಕೆಟ್ ಥರ ಇತ್ತು ನೋಡಬೇಕಾದ್ರೆ. ಹಾಗೆಯೇ ಫಿಶ್ಶು ಹಾಗೆ ಫ್ರೆಶ್ ಆಗಿತ್ತು. ಹಾಗೆ ಇದೆಲ್ಲವೂ ಕೂಡ ಪಾಟ್ಗಳು ತುಂಬಾ ಚೆನ್ನಾಗಿದ್ದವು. ಹಾಗೆ ಇದೆಲ್ಲ ಆರ್ಟಿಫಿಷಿಯಲ್ ಪ್ಲಾಂಟ್ ಕೂಡ ಇತ್ತು. ಹಾಗೆ ಅದಾದ ನಂತರ ನಾವು ಇವಾಗ ಡಿಮಾರ್ಟ್ ಕೂಡ ಬಂದ್ವಿ. ಕೆಲವೊಂದಷ್ಟು ವಸ್ತುಗಳನ್ನು ತಗೊಳ್ಬೇಕಾಗಿತ್ತು, ಮನೆಗೆ ಬೇಕಾದಂಥ ಸಾಮಗ್ರಿಗಳನ್ನು. ಅದನ್ನೆಲ್ಲ ಖರೀದಿ ಮಾಡಿಕೊಂಡು ಮನೆ ಕಡೆ ಕೂಡ ಹೊರಟಿವಿ. ಇದಾಗಿತ್ತು ಒಂದು ನನ್ನ ಚಿಕ್ಕ ಮಿನಿ ಲಾಗ್.